ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಶಾಸಕ ಜಿಟಿ ದೇವೇಗೌಡರಿಂದ ಕಚೇರಿ ಉದ್ಘಾಟನೆ. ಮೈತ್ರಿ ಅಭ್ಯರ್ಥಿ ವಿವೇಕಾನಂದರನ್ನ ಗೆಲ್ಲಿಸಲು ಮನವಿ. ಗೃಹ ಸಚಿವ ಪರಮೇಶ್ವರ್ ಬಗ್ಗೆ ಲಘು ಹೇಳಿಕೆ. ಮಾಜಿ ಶಾಸಕ ರಾಜೀವ್ ವಿರುದ್ಧ ಆಕ್ರೋಶ. ಬಹಿರಂಗವಾಗಿ ಕ್ಷಮೆ ಯಾಚಿಸಲು ಆಗ್ರಹ. ಕೊಡಿಯಾಲ ಗ್ರಾಮದಲ್ಲಿ ವಿಶ್ವ ತಂಬಾಕು ರಹಿತ ದಿನ. ತಂಬಾಕು ನಿಯಂತ್ರಣದ ಬಗ್ಗೆ ಜನಜಾಗೃತಿ. ಆರೋಗ್ಯದ ಬಗ್ಗೆ ಗಮನ ಹರಿಸಲು ಕೆಟಿ ಹನುಮಂತು ಕಳಕಳಿ. ಕುಡಿಯುವ ನೀರಿನ ಟ್ಯಾಂಕುಗಳ ಸ್ವಚ್ಛತೆಯ ಬಗ್ಗೆ ಅಭಿಯಾನ. ಮಂಡ್ಯ ಜಿಲ್ಲಾ ಪಂಚಾಯತ್ ಆಯೋಜನೆ. ಕುಡಿಯಲು ಯೋಗ್ಯ ನೀರು ಒದಗಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಸೂಚನೆ. ಯುವಜನರು ಹಾಗೂ ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿ ಮತ್ತು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಕೆಆರ್ಪೇಟೆಯಲ್ಲಿ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಜನ್ಮದಿನಾಚರಣೆ ಅಂಗವಾಗಿ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಆಯೋಜಿಸಿದ್ದ ರಸಪ್ರಶ್ನೆ, ಚರ್ಚಾ ಸ್ಪರ್ಧೆ ಮತ್ತು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಡಾಲು ರವಿರವರು ನಾಲ್ವಡಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ತರುವಾಯ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರವನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮಲ್ಲಿ ಸುಪ್ತವಾಗಿರುವ ಪ್ರತಿಭೆಯನ್ನು ಹೊರಚೆಲ್ಲಿ ಸಾಧನೆ ಮಾಡಲು ಇಂತಹ ಸ್ಪರ್ಧಾ ಕಾರ್ಯಕ್ರಮಗಳು ನೆರವಾಗುತ್ತವೆ ಅಂತ ಹೇಳಿದರು. ಅವ್ರು ಬೈಯಕ್ಕೆ ಕೇಳಲಾರ್ದೆ ಮನೆಯಿಂದ ಆಚೆ ಬಂದ ಮೇಲೆ ನಾನು ದುಡಿಬೇಕು ಅನ್ನೋ ಛಲ ಬಂತು. ಮಾಡ್ತಾ ಹೋಗ್ತಿದ್ದಾಗ ಈ ದುಡಿಯೋದು ಸ್ವಲ್ಪ ಕೊಡೋಣ ಅಂತ ₹500 ಶುರು ಆದನು 98-99. ಸೊ 500ರಿಂದ 1000 ಕೊಟ್ಟು 1000 ಏನೋ ಕೊಡ್ತಾ ಹೋಗ್ತಿದ್ದು ದುಡ್ಡು. ತುಂಬ ಜನ ಈಗಲೂ ಕೊಡ್ತಾವ್ರು. ಈಗ MLA ಕೆಲವು ದಿವಸಗಳು ಕೊಡ್ಕೊ ಬರ್ತಿದ್ರು ಮಂಜು ಅವರು. ಈಗ ಮಲ್ಲಿಕಾರ್ಜುನ್ ಅಂತ ನನ್ನ ಫ್ರೆಂಡೇ ಅವರು. ಹೋದ ವರ್ಷದಿಂದ ಅವ್ರಿಗೆ ಒಂದು 2 ವರ್ಷದಿಂದ ತಂದು ಅವರು ಈಗ ಮುಂದೋಟ ಜೊತೆ. ಸೊ ಇರೋದು ಬಂದಾಗ ಒಂದಿಷ್ಟು ಕೊಡಿ, ತಪ್ಪೇನಿಲ್ಲ. ಸ್ಯಾಲ್ರಿ ತಗೊಳ್ಳೋ ಟೀಚರ್ಸ್ ಕೊಡೋಕ್ಕಾಗಲ್ಲ. ಇದು ದುಡಿಮೆ ಮಾಡಿ ಉದ್ಯೋಗಗಳು ಕೊಡ್ಬೋದು. ನಿಮಗೆ ಇಷ್ಟೇ ಆದಂಥ ಬಡ್ಜೆಟ್ ಜೀವನ ಇರೋದ್ರಿಂದ ನೀವೇನು ಇರ್ತದೆ. ಸರ್ಕಾರಿ ನೌಕರರಿಗೆ ಬೇರೆ ಥರ ಯಾವುದೋ ವ್ಯವಸ್ಥೆಗಳಿದ್ರೆ ಮಾಡ್ಬೋದು. ಟೀಚರ್ಸ್ಗಂತೂ ಯಾವುದೂ ಇರೋಲ್ಲ. ಸೊ ಹಂಗಾಗಿ ನಿಮ್ಮನ್ನು ಕೊಡಿ ಅಂತ ಹೇಳೋಕ್ಕಾಗ. ಯಾರೋ ಬಡ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿನಿನೋ ತೀರಾ ಕಷ್ಟ, ಹುಡುಗಿ ತುಂಬ ಚೆನ್ನಾಗಿ ಬರ್ತದೆ, ನಿಮ್ಮ ಕಣ್ಣಿಗೆ ಬಿದ್ದಾಗ ಮಾಡಿರ್ತೀವಿ, ಮಾಡಿದ್ದೀವಿ. ಬಟ್ ಅದೃಷ್ಟ ಎಲ್ರಿಗೂ ಇಲ್ಲ ಅಲ್ವಾ? ಅದೃಷ್ಟ ಎಲ್ರಿಗೂ. ಅದರೊಳಗೆ ಯಾರೋ ಒಬ್ಬ ಮೇಲಕ್ಕೆ ಹೋಗ್ತಾ ಇರ್ತದೆ. ನಮ್ಮಲ್ಲಿ ಗುಣ ಏನು ಅಂತಂದರೆ, ನಮ್ಮ ಹಿಂದೂಗಳಲ್ಲಿ ಒಂದು ಕೆಟ್ಟ ಗುಣ. ಇದು ಆ ಜಾತಿ ಈ ಜಾತಿ ಅಂತ ಹೇಳೋದು. ಹಿಂದೂಗಳಲ್ಲಿ ಇರೋಂಥ ಕೆಟ್ಟ ಗುಣ ಇವರಲ್ಲಿ ಮಾತ್ರ ಅದಿಲ್ಲ. ನಮ್ಮ ಮುಸಲ್ಮಾನರಲ್ಲಿ ಸ್ವಲ್ಪ ಭೋಗವನ್ನು ಮುಂತಳ್ತಾರೆ. ಯಾಕೆ ಜಮೀರ್ ಅಹಮದ್ ಅವರು ಇವತ್ತು ಅವ್ರು ಯಾವುದೇ ಪಕ್ಷಕ್ಕೆ ಬರೋರು ಲೀಡ್ರು ತಗೊಂಡ್ರು ಅಂತಂದ್ರು. ನಮ್ಮಲ್ಲಿ ಏನು ಕಾಲ್ಗಳು ಇವ್ರು ಯಾಕೋ ಹೋಯ್ತು ಅಂತೇಳಿ ಮಹೇಶ ಹೋಯ್ತು ಅನ್ನೋ ರಮೇಶ ಕಾಲು ಹಿಡಿಯೋದು. ಇನ್ಯಾರೋ ಒಬ್ಬ ಹೋಯ್ತಾನೆ ಅವ್ನು ಕಾಲು ಎಳಿಬೇಕಲ್ಲೇ, ಇವ್ನು ಯಾಕೋ ಮುಂದ್ಕೋಯ್ತು ಅಂತ ಹೇಳಿ ಅವ್ರು ಚೂರು ಜಾಸ್ತಿ ಆಯ್ತು ಅಂತ ಕಡಿಮೆ ಎಳಿಬೇಕು. ಇದು ನಿಜ ತಾನೇ. ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನೋದು ತುಂಬ ಮಾರಕ. ಯಾವುದೇ ಕಾರಣಕ್ಕೂ ಅದಕ್ಕೆ ನೀವು 4 ಜನಕ್ಕೆ ಹೇಳೋ ಮಟ್ಟಕ್ಕೆ ಹೋಗಿ ಕೀಪ್ಯಾಡ್ ಆದಷ್ಟು ಯೂಸ್ ಮಾಡಿ. ನನ್ನ ಮಗು ಕೀಪ್ಯಾಡ್ ತಗೊಟ್ಟಿರೋದು ಆ್ಯಂಡ್ರಾಯ್ಡು ಐಫೋನೇ ಕೊಡಿಸಿದ್ದೀನಿ. ಬಟ್ ಎಲ್ಲ ಟೈಮ್ ಯೂಸ್ ಮಾಡೋಂಗಿಲ್ಲ. ಅವನು ಕಾಲೇಜ್ ವರ್ಷ ತಗೊಂಡು ಹೋಗೋಂಗಿಲ್ಲ. ಸೊ ಅದನ್ನು ಹೇಳ್ಕೊಟ್ಟಿದ್ದೀನಿ. ವೇದಿಕೆಯಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರ ಹೇಮಲತಾ ಡಾಲು ರವಿ ಅವರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ಅನುಕೂಲವಾಗುವಂತೆ ಕಾಲೇಜಿನ ಅಭಿವೃದ್ಧಿಗೆ ನೀಡುತ್ತಿರುವ ಸಹಕಾರವನ್ನು ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಕುಡಿಯುವ ನೀರು ಸಂಗ್ರಹಿಸುವ ಟ್ಯಾಂಕ್ಗಳು, ಕುಡಿಯುವ ನೀರಿನ ಟ್ಯಾಂಕ್ಗಳ ಸುತ್ತ ಇರುವ ಪ್ರದೇಶ, ಒಳಚರಂಡಿ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವ ಅಭಿಯಾನವನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕುಡಿಯುವ ನೀರು ಸಂಗ್ರಹಿಸುವ ಟ್ಯಾಂಕ್ಗಳು, ಕುಡಿಯುವ ನೀರಿನ ಟ್ಯಾಂಕ್ಗಳ ಸುತ್ತ ಇರುವ ಪ್ರದೇಶ, ಒಳಚರಂಡಿ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವ ಅಭಿಯಾನವನ್ನು ಮಂಡ್ಯ ಜಿಲ್ಲಾ ಪಂಚಾಯತ್ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಫೀಸ್ ರವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನೀರು ಸಂಗ್ರಹಿಸುವ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಖಡಕ್ ಆದೇಶ ನೀಡಿದ್ದಾರೆ. ಕುಡಿಯುವ ನೀರಿನ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿ ಕುಡಿಯಲು ಯೋಗ್ಯವಾದ ನೀರನ್ನು ಸಾರ್ವಜನಿಕರಿಗೆ ಒದಗಿಸಬೇಕು ಅಂತ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮದ್ದೂರು ತಾಲೂಕಿನ ಹಲವು ಭಾಗಗಳಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಸಂಬಂಧ ಶಿಕ್ಷಕರಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೃಷ್ಣಮೂರ್ತಿ ಮತಯಾಚನೆ ಮಾಡಿದರು. ಮದ್ದೂರು ತಾಲೂಕಿನ ಹಲವು ಭಾಗಗಳಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂಬಂಧ ಮತಯಾಚನೆ ಕಾರ್ಯಕ್ರಮ ನಡೆದಿದೆ. ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಮದ್ದೂರು ತಾಲೂಕಿನ ಹಲವು ಶಾಲಾ ಕಾಲೇಜುಗಳಿಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಬಾರಿ ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿ ಡಾಕ್ಟರ್ ಆರ್ ಮಹೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಉಪನ್ಯಾಸಕರಾಗಿ ಹಲವು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಥ ವ್ಯಕ್ತಿಗಳನ್ನು ಶಿಕ್ಷಕರು ಆರಿಸಬೇಕಾಗಿದೆ ಅಂತ ಹೇಳಿದರು.
ಶಿಕ್ಷಕರಿಗೆ ಹಣ ಎಂಡ ಹಂಚುವ ನಾಯಕರನ್ನು ದೂರ ಇಟ್ಟು ಹೋರಾಟ ಮನೋಭಾವವುಳ್ಳ ನಮ್ಮ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ ಹೇಳಿದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಹರಾ ಮಹೇಶ್ ಅವರು ಇವತ್ತು ಮದ್ದೂರಿನಲ್ಲಿ ಮತಯಾಚನೆ ಮಾಡೋಕ್ಕೆ ಬಂದಿದ್ದಾರೆ. ಸೊ ಬಹುಜನ್ ಸಮಾಜ್ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಬಹುಶಃ ಅತ್ಯಂತ ಹೆಚ್ಚಿನ ವಿದ್ಯಾರ್ಹತೆ ಇರತಕ್ಕಂಥ ವ್ಯಕ್ತಿ, MA, B.Ed, M.Ed ಜೊತೆಗೆ PhD ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಅವರು ಟೀಚಿಂಗ್ ಫೀಲ್ಡಲ್ಲೇ ಇರ್ತಕ್ಕಂಥ ವ್ಯಕ್ತಿ, ಹಾಲಿ ಲೆಕ್ಚರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಇನ್ನು ಉಳಿದಂಥ ಯಾವುದೇ ಅಭ್ಯರ್ಥಿಗೆ ಬಹುಶಃ ಕಾಂಗ್ರೆಸ್ ಅಭ್ಯರ್ಥಿ ಅವರು ಒಂದು ಕಾಲೇಜ್ಗೆ ಹೋಗಿ ಪಾಠ ಮಾಡಿರೋಂಥ ಇತಿಹಾಸನೂ ಇಲ್ಲ, ಶಾಲೆಗೆ ಹೋಗಿ ಪಾಠ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ಇನ್ನು JDS ಮತ್ತು BJP ಬೆಂಬಲಿತ ಅಭ್ಯರ್ಥಿ ಅಂತೂ SSLC, ಅವರು ಯಾವತ್ತೂ ಶಿಕ್ಷಕರ ನಡುವೆ ಅವರನ್ನ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಆಗಿಲ್ಲ. ಮಕ್ಕಳ ನಡುವೆ ಶಿಕ್ಷಕರ ನಡುವೆ ಸಮಸ್ಯೆಗಳು ಗೊತ್ತಿಲ್ಲ ಅವ್ರಿಗೆ. ಸೊ ಇಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅತಿ ಹೆಚ್ಚು ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಅದು ಶಿಕ್ಷಕರಿಗೆ ಸಂಬಂಧಪಟ್ಟಿರ್ಬೋದು, ಸಮಾಜದ ಎಲ್ಲ ರೀತಿಯ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಅವರು. ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಅವ್ರನ್ನ ಪ್ರಜ್ಞಾವಂತ ಮತದಾರರು, ಶಿಕ್ಷಕ ಬಂಧುಗಳು ಅವ್ರನ್ನ ಆಯ್ಕೆ ಮಾಡಬೇಕು. ಆ ಮುಖಾಂತರ ಏನು ಈ ಕ್ಷೇತ್ರಕ್ಕೆ ಒಬ್ಬ ನಿಜವಾದಂಥ ನೈಜ ಶಿಕ್ಷಕರೇ ಆಯ್ಕೆಯಾಗಿ ತಮ್ಮ ಏನು ಶಿಕ್ಷಕರ ಸಮಸ್ಯೆಗಳನ್ನು ಅಸೆಂಬ್ಲಿ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ಮಾತಾಡಲಿಕ್ಕೆ ಒಬ್ಬ ಸೂಕ್ತವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಹರಾ ಮಹೇಶ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತೇಳಿ ನಾನು ಕೋರ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಮಾಜಿ ಶಾಸಕ ಪಿ ರಾಜೀವ್ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಗೂ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ MT ಸುರೇಶ್ ಕಂಠಿ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಡು ಕಂಡ ಸಜ್ಜನ ರಾಜಕಾರಣಿ ಗೃಹ ಸಚಿವರಾದ ಪರಮೇಶ್ವರ್ ಅವರನ್ನ ಕುರಿತು ಕುಡಚಿ ಮಾಜಿ ಶಾಸಕ ರಾಜೀವ್ ಅವರು ಅಸಮರ್ಥ ಸಚಿವರೆಂದು ಆರೋಪಿಸಿದ್ದಾರೆ. ರಾಜೀವ್ ಅವರಿಗೆ ಕೇಳುತ್ತೇವೆ, ಸಮರ್ಥ ನಾಯಕತ್ವ ಅಂದರೆ ಹೇಗಿರಬೇಕು? ನಿಮ್ಮ BJPಯ ರೆಡ್ಡಿಯ ಬಳಗ ಆಗಿ ತೋಳಿರಿಸಿ ಕುಸ್ತಿ ಮಾಡಬೇಕೆ? ನಿಮ್ಮ ಸಮರ್ಥ ನಾಯಕತ್ವ ಹೇಗಿದೆ ಅಂತ ಕುಡಚಿ ಕ್ಷೇತ್ರದ ಜನತೆ ನಿಮಗೆ ಉತ್ತರ ನೀಡಿದ್ದಾರೆ ಅಂತ ಹೇಳಿದರು. ಅಂಬೇಡ್ಕರ್ ಅವರ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಪರಮೇಶ್ವರ್ ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅನುಭವ ಇದ್ದವರು. BJP ಪಕ್ಷ ನಿಮ್ಮನ್ನೇ ಗೃಹ ಸಚಿವರನ್ನಾಗಿ ಮಾಡಬೇಕಿತ್ತು ಅಲ್ವೇ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಮೀಸಲಾತಿ ಅಡಿಯಲ್ಲಿ ಶಾಸಕರಾಗಿದ್ದ ನೀವು ಈಗ ಸೋತು ಸುಣ್ಣವಾಗಿ BJP ನಾಯಕರನ್ನ ಮೆಚ್ಚಿಸಲು ಪ್ರಚಾರಕ್ಕೋಸ್ಕರ ಮಾಧ್ಯಮಗಳ ಮುಂದೆ ಅನ್ಯತಾ ಆಪಾದನೆ ಮಾಡುತ್ತಿರುವ ನೀವು ಜಿ ಪರಮೇಶ್ವರ್ ಬಗ್ಗೆ ಟೀಕಿಸಿದರೆ ನಿಮ್ಮ ಘನತೆ ಹೆಚ್ಚುತ್ತದೆ ಎಂದು ಭ್ರಮೆಯಿದ್ದೀರಿ ಅಂತ ಟೀಕಿಸಿದರು. ಶಾಸಕರು ಮಾಜಿ ಶಾಸಕರಾದಂಥ BJPಯ ಪ್ರಧಾನ ಕಾರ್ಯದರ್ಶಿಯಾದಂಥ ಪಿ ರಾಜೀವ್ ಅವರು ಭಾಳ ತೀಕ್ಷ್ಣವಾಗಿ ಅವ್ರನ್ನ ಇದು ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಅವರು ಅಧ್ಯಕ್ಷ, ಅಸಮರ್ಥ, ಅವರು ಗೃಹ ಸಚಿವರಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮಿಸ್ಟರ್ ರಾಜೀವ್ ಅವರೇ, ನೀವು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡಿದಂಥವರು, ಕಾನೂನಿನ ಅರಿವು ನಿಮಗೆ ಇರಬೇಕು. ಅವರ ರಾಜಕೀಯ ಸರ್ವಿಸ್ ಆದಷ್ಟು ನಿಮಗೂ ಕೂಡ ವಯಸ್ಸಾಗಿಲ್ಲ. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ 3 ಸಲ ಯೋಚನೆ ಮಾಡಿ ಮಾತಾಡಬೇಕು. ಇವತ್ತು ಪರಮೇಶ್ವರ್ ಸಾಹೇಬ್ ರಾಜ್ಯದ ಗೃಹ ಸಚಿವರಾದ ಮೇಲೆ ಗಣೇಶ ಉತ್ಸವದಲ್ಲಿ ಒಂದೇ ಒಂದು ಗಲಭೆ ಇಲ್ಲ, ಯಾವುದೇ ಹೋಳಿ ಹಬ್ಬದಲ್ಲಿ ಒಂದು ಗಲಭೆ ಇಲ್ಲ, ಯಾವುದೇ ಈದ್ ಮೈದಾನದಲ್ಲಿ ಒಂದು ಗಲಭೆ ಇಲ್ಲ. ಶಾಂತಿಯುತವಾಗಿ ಈ ರಾಜ್ಯದ ಜನತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದ್ದಾರೆ. ಅದಕ್ಕೆ ತಕ್ಕಾಗಿ ಗೃಹ ಸಚಿವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಅವರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಡಬಾರ್ದು. ನೀವು 24 ಗಂಟೆ ಒಳಗೆ ನೀವು ಏನು ಹೇಳಿಕೆ ಕೊಟ್ಟಿದ್ದೀರೋ ಅದಕ್ಕೆ ವಾಪಸ್ ತಗೋಬೇಕು, ಕ್ಷಮೆ ಹೆಚ್ಚಿಸಬೇಕು. ಇಲ್ಲಾಂದರೆ ನಿಮ್ಮ ವಿರುದ್ಧವಾಗಿ ಇಡೀ ರಾಜ್ಯದಂಥ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಗರಸಭಾ ಸದಸ್ಯರಾದ ಶ್ರೀಧರ್ ಮಾತನಾಡಿ, ಸದಸ್ಯರುಗಳು ನಿಸ್ವಾರ್ಥ ಸೇವೆಯಿಂದ ಸಂಘಟನೆಯಲ್ಲಿ ಭಾಗವಹಿಸಬೇಕು ಮತ್ತು ಕೆಲಸ ಮಾಡಬೇಕು. ಸದಸ್ಯರುಗಳು ಯಾವುದೇ ಜಾತಿ ಧರ್ಮದ ಬಗ್ಗೆ ಸಂಘಟನೆ ಕಾರ್ಯಕ್ರಮಗಳಲ್ಲಿ ಮಾತನಾಡಿ ವ್ಯಕ್ತಿಗತವಾಗಿ ಧಕ್ಕೆ ತರುವಂಥ ಹೇಳಿಕೆಯನ್ನು ಕೊಡಬಾರದು. ಹಾಗೂ ಸದಸ್ಯರು ಯಾವುದೇ ರಾಜಕೀಯ ಪಕ್ಷ ಮತ್ತು ಮುಖಂಡರ ಬಗ್ಗೆ ಟೀಕಿಸುವ ಅಥವಾ ಅವರ ಬಗೆಗೆ ವಿಷಯಗಳನ್ನು ಕಾರ್ಯಕ್ರಮಗಳಲ್ಲಿ ಮಾತನಾಡುವುದನ್ನು ನಿಲ್ಲಿಸಬೇಕು ಅಂತ ಅವರು ಹೇಳಿದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಳಂಕರಹಿತ ರಾಜಕಾರಣಿ. ಅವ್ರ ಮೇಲೆ ಯಾವುದೇ ಅಪವಾದಗಳಿಲ್ಲ. ಇದೆಯಾ ಯಾವುದಾದ್ರೂ? ಯಾವುದೇ ಅವ್ರು ಇದುವರೆಗೂ ನಡ್ಕೊಂಡು ಬಂದಂಥ ರಾಜಕೀಯ ಹಿನ್ನೆಲೆಯಲ್ಲಿ ಇರ್ಬೋದು, ಯಾವುದೇ ವೈಯಕ್ತಿಕವಾಗಿರ್ಬೋದು, ಅಂಥವ್ರನ್ನ ಅವರು ಅಸಮರ್ಥ ಅಂತ ಹೇಳ್ಬೋದು. ಒಬ್ಬ ಅಸಮರ್ಥರಿಗೆ 3 ಬಾರಿ ಗೃಹ ಮಂತ್ರಿ ಸ್ಥಾನವನ್ನು ನಿಭಾಯಿಸೋದಕ್ಕೆ ಸಾಧ್ಯನಾ? ಒಬ್ಬ ಅಸಮರ್ಥ ಅಂತ ಹೇಳಕ್ಕೆ. ನಿಮ್ಮಲ್ಲೇ BJPನಲ್ಲಿ ಎಷ್ಟೋ ಜನ ಇದ್ದರು
ಮಂತ್ರಿಗಳಿಗೆ ಅಸಮರ್ಥರಾಗಿದ್ದರು. ಅದ್ರ ಬಗ್ಗೆ ಮೊದಲು ಚಿಂತೆ ಮಾಡಿ. ಈಗಾಗಲೇ ನಿಮ್ಮನ್ನು ಜನ ಬೇಡ, ನಿಮ್ಮ ಸಾಕು, ನೀವು ಅಧಿಕಾರ ಅಂತೇಳಿ ನಿಮ್ಮನ್ನ ಈಗಾಗಲೇ ಮನೆ ಕಳಿಸಾಗಿದೆ. ನೀವು ತಡ್ಕೊಳ್ಳಿ 5 ವರ್ಷ. ಗೋಷ್ಠಿಯಲ್ಲಿ ಶಂಕರಲಿಂಗೇಗೌಡ, ಶಿವನಂಜು, ವಿಜಯಕುಮಾರ್, ಸಿದ್ದರಾಜು, ರಮೇಶ್, ಪ್ರಾಣೇಶ್ ಸೇರಿದಂತೆ ಇತರರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಮಂಡ್ಯ ತಾಲೂಕು ಚುನಾವಣಾ ಕಚೇರಿಯ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ವಿದ್ಯಾನಗರದಲ್ಲಿ ನಡೆಯಿತು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಮಂಡ್ಯ ತಾಲೂಕು ಚುನಾವಣಾ ಕಚೇರಿಯ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ವಿದ್ಯಾನಗರದಲ್ಲಿ ನಡೆಯಿತು. ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಹಾಗೂ ಶಾಸಕ ಜಿಟಿ ದೇವೇಗೌಡ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಚೇರಿಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರ ಸಭೆಯನ್ನು ನಡೆಸಿದ ಅವರು, ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಅವರನ್ನು ಬೆಂಬಲಿಸಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು. ನಿಮ್ಮ ಈ ಒಂದು ಕ್ಷೇತ್ರಕ್ಕೆ ಅದು ITI ಇರಲಿ, PU ಇರಲಿ, ಪದವಿ ಇರಲಿ, ಪದವಿ ಪೂರ್ವ ಇರಲಿ, ಹೈಸ್ಕೂಲ್ಗಳಿರಲಿ, ನಿಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ಸೇವೆ ಮೂಲಕ ತೊಡಗಿಸ್ಕೊಳ್ತಕ್ಕಂಥ ಒಬ್ಬ ಅಭ್ಯರ್ಥಿ ಆಗಿದ್ದಾರೆ ಅವರು ವಿವೇಕಾನಂದ. ಅದು ಬಳಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ, ಎಲ್ಲ ಶಕ್ತಿನೂ ಇದೆ. ಮಾಡ್ತಕ್ಕಂಥ ಗುಣಗಳು, ಶಕ್ತಿ, ಸೇವೆ ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡಿದ್ದಾರೆ. ಅಪಾರ ಪ್ರೀತಿ, ಅಭಿಮಾನ, ನಂಬಿಕೆ, ಬಹಳ ವಿಶ್ವಾಸ ಇದೆ. ಇವರು ಕೂಡ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಇದ್ದಾರೆ. ನಿಮಗೆ ಹೇಳ್ತೀನಿ, ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ನಿರಂಜನ್ ಮೂರ್ತಿ ಅವರು ಅಭ್ಯರ್ಥಿಯಾಗಿ ಕೊಟ್ಟಿದ್ದವರು, ಹಗಲು ರಾತ್ರಿ ದುಡಿತಾ ಇದ್ದಾರೆ. ಮತ್ತೆ ಲಿಂಗರಾಜೇಗೌಡರು ಅವ್ರಿಗೆ ಅನೌನ್ಸೇ ಮಾಡಿಬಿಟ್ಟಿದ್ರು, ಅವರು ಕೂಡ ವಿತ್ಡ್ರಾ ಮಾಡ್ಕೊಂಡು ಮಾಡ್ತಿದ್ದಾರೆ. ಮತ್ತೆ ನಿಮ್ಮಲ್ಲಿ ರಾಜು ಅಭ್ಯರ್ಥಿ, ಅವರು ಕೂಡ ವಿತ್ಡ್ರಾ ಮಾಡ್ಕೊಂಡು ಈಗ ನೋಡಿದ್ರು ದೂರವಾಣಿ ಮೂಲಕ ಹೆಣ್ಮಕ್ಳು ಕೂರಿಸಿ ಎಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಯಾರ್ಯಾರು ಇದ್ರು ಆಸ್ಪಿರೆಂಟ್ ಆಗ್ತಕ್ಕಂಥ ಲೆವೆಲಲ್ಲಿ ಶಿವಮೂರ್ತಿ ಅವರು ಇಲ್ಲಿ ಮೈಸೂರಲ್ಲಿ, ಅವರು ಇಲ್ಲಿ ಇವರು ರಾಜು ಅವರು, ಶಿವಮೂರ್ತಿ ಅವರು ಎಲ್ಲರೂ ಒಟ್ಟಾಗಿ ನಿಂತಿದ್ದಾರೆ. ಅವರೆಲ್ಲರ ಗುರಿ ಒಂದೇ, ಅವರೆಲ್ಲರೂ ಗುರಿ ಶ್ರೀಕಂಠೇಗೌಡರು, ಎಲ್ಲರ ಗುರಿ ಒಂದೇ, ನಾವು ಬಚ್ಚಿಪ್ಪೇಗೌಡರನ್ನ ಸೋಲಿಸ್ಬೇಕು ಈ ಸಾರಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ನಾವು ಒಂದೇ ಒಂದು ಗುರಿ ಇಟ್ಕೊಂಡಿದ್ದೀವಿ ಅಂತೇಳಿ ಮುಕ್ತವಾಗಿ ವ್ಯಕ್ತಪಡಿಸಿ ಬೆಂಬಲವನ್ನು ಕೊಟ್ಟಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಕೆ ವಿವೇಕಾನಂದ ಮಾತನಾಡಿ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವಿದ್ದು ಅವರಿಗೆ ನ್ಯಾಯ ದೊರಕಿಸಿಕೊಡಲು ಮತ್ತು ಅವರ ಸ್ಪಂದನೆಗೆ ಪೂರಕವಾಗಿ ಕೆಲಸ ಮಾಡಲು ನನ್ನನ್ನು ಬೆಂಬಲಿಸಿ ಅಂತ ಕೋರಿಕೊಂಡರು. ನಾನು 20 ವರ್ಷದಿಂದ ನಾನು ಸತತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ JDS ಪಾರ್ಟಿಲಿ ನಾನು ಕೆಲಸ ಮಾಡ್ತಾ ಬಂದೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಅವರ ಆಶೀರ್ವಾದದಿಂದ, ಕುಮಾರಣ್ಣವರ ಆಶೀರ್ವಾದದಿಂದ, ಪ್ರಧಾನಮಂತ್ರಿ ಮೋದಿಜಿ ಆಶೀರ್ವಾದದಿಂದ, ಯಡಿಯೂರಪ್ಪರ ಆಶೀರ್ವಾದದಿಂದ, ವಿಜಯಣ್ಣ ಆಶೀರ್ವಾದದಿಂದ NDA ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿದ್ದಾರೆ. ದಯಮಾಡಿ ನನ್ನ ಓದಿಲ್ಲ ಅಂತ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. 24 ವರ್ಷ ಏನು ಕೆಲಸ ಮಾಡಿದ್ದಾರೆ ಬರ್ತೀನಿ ಇವತ್ತಿಂದೆಯ ಯಾರು ಮರ್ತಿಬೇಕೊಡ್ರು. ನನಗೊಂದು ಅವಕಾಶ ಮಾಡಿಕೊಡಿ, 6 ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ನಿಮ್ಮ ಮನೆ ಮಗನಾಗಿ, ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ. ನನ್ನ ಕ್ರಮ ಸಂಖ್ಯೆ 2 ಅಂತ ಬರೀರಿ, 1 ಆಶೀರ್ವಾದ ಮಾಡಿ ದಯಮಾಡಿ. ಮುನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದ BR ರಾಮಚಂದ್ರ ಮಾತನಾಡಿ, ಕೆ ವಿವೇಕಾನಂದರಿಗೆ ಜನಮುಖಿ ಮತ್ತು ಸಮಾಜಮುಖಿ ಆಶಯವಿದೆ. ಅವರು ಗೆದ್ದು ಬಂದರೆ ಖಂಡಿತವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಕಾಯಕಲ್ಪ ನೀಡುತ್ತಾರೆ ಅಂತ ಅವರು ಹೇಳಿದರು. ಸೇವೆ ಮಾಡಬೇಕು. ನಾನು ಕೂಡ ಮಂಡ್ಯ ಜಿಲ್ಲೆಯಿಂದ ಒಂದು ಬಡ ಕುಟುಂಬದಿಂದ ಹೋಗಿ ಉದ್ಯಮ ಶುರು ಮಾಡಿ ಒಂದು ನನ್ನ ಗುರುಗಳಿಗೆ ಒಂದು ಸೇವೆನ ಮಾಡಬೇಕು, ಜನಕ್ಕೊಂದು ನನ್ನ ಒಂದು ಏನು ಕೈಲಾದಂಥ ಸಹಾಯವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಸಹಾಯ ಆಶೀರ್ವಾದ ಬೇಕಾಗಿದೆ. ಸಮಾರಂಭದಲ್ಲಿ ಶಿವಮೂರ್ತಿ ಕಿಲಾರ, ಡಿ ರಮೇಶ್, RS ಮುಖಂಡರಾದ ರಾಜು, ABVP ನಾಗೇಂದ್ರರಾವ್, ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳ ಜಾಲಮಂಗಲ ನಾಗರಾಜು ಸೇರಿದಂತೆ ಅನೇಕರು ಭಾಗವಹಿಸಿದರು. ಮಂಡ್ಯ ಜಿಲ್ಲಾ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಮನೆ ಮನೆಗೆ ಸೌಹಾರ್ದ ಬಸವಜ್ಯೋತಿ ಕಾರ್ಯಕ್ರಮ ಮಂಡ್ಯದಲ್ಲಿ ಇತ್ತೀಚೆಗೆ ನಡೆಯಿತು. ಸಮಾರಂಭವನ್ನು ಕುಂದೂರು
ರಹಸಿದ್ದೇಶ್ವರ ಮಠದ ಪೂಜ್ಯರಾದ ಶ್ರೀ ನಂಜುಂಡ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದ ನಾಗರಾಜರವರು, ಇತ್ತೀಚೆಗೆ ಧರ್ಮ ಪ್ರಚಾರಕ್ಕೆ ಜನರು ಹಿಂದೇಟು ಹಾಕುತ್ತಿದ್ದಾರೆ. ಆ ಬಗ್ಗೆ ಒಲವು ತೋರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಧರ್ಮ ಪ್ರಚಾರ ಮಾಡಲು 145ನೇ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಅವರು ತಿಳಿಸಿದರು. ನೀವೇನಾದರೂ 1 ಕೋಟಿ 2 ಕೋಟಿ ಕಟ್ಟಿ ಒಂದು ಮನೆಯನ್ನು ಕಟ್ಟಿದ್ರಿ ಅಂದರೆ ಆ ಮನೆ ತುಂಬ ನೀವು ಯಾವ್ಯಾವುದೋ ಸೋಫಾ ಸೆಟ್ಟು, TV, ಲ್ಯಾಪ್ಟಾಪ್ ಏನೋ ತಂದು ತುಂಬಿದ್ರೂ ಕೂಡ ಅದು ಮನೆ ತುಂಬಲ್ಲ. ನೀವು 1 ರೂಪಾಯಿ ಕೊಟ್ಟು ತಂದಂಥ ಅಣತೆಯನ್ನು ನಿಮ್ಮ ಮನೆಯಲ್ಲಿ ಹಚ್ಚಿದ್ರೆ ನಿಮ್ಮ ಮನೆ ತುಂಬುತ್ತೆ. ಅದಕ್ಕೆ ಜ್ಯೋತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಅಲ್ಲೇನು 145 ಜ್ಯೋತಿ ಉರಿತಾ ಇದ್ದಾವೆ. ಕೆಲವರಿಗೆ ಯಾಕೆ ಅಷ್ಟು ಜ್ಯೋತಿಗಳನ್ನ ಹಚ್ಚಿದ್ದಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಏನು ನಾವು ಪ್ರಾರಂಭ ಮಾಡಿದ್ವಿ ಕಳೆದ 145 ತಿಂಗಳುಗಳ ಹಿಂದೆ, ಅವತ್ತು ಪ್ರಾರಂಭ ಮಾಡಿದ ಒಂದು ಜ್ಯೋತಿಯಿಂದ ಹಿಡಿದು ಇವತ್ತು 145ನೇ ತಿಂಗಳ ಕಾರ್ಯಕ್ರಮ, ಅಲ್ಲಿ 145 ಜ್ಯೋತಿ ಉರಿತಾ ಇದೆ. ಆ ಬಸವ ಜ್ಯೋತಿ ನಿಮ್ಮ ಹೃದಯಕ್ಕೆ ಹತ್ರ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಂತರ ಗಣ್ಯರು ಮಹಾಮಂಗಳಾರತಿ ಹಾಗೂ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ರೀತಿಯಲ್ಲಿ ಚಾಲನೆ ನೀಡಿದರು. ಸಮಾರಂಭದಲ್ಲಿ ವೃಷಭೇಂದ್ರಪ್ಪ, ಚಂದ್ರಶೇಖರ ಮೂರ್ತಿ, ಬಸವರಾಜು, ಜಗದೀಶ್ ಸೇರಿದಂತೆ ಇನ್ನಿತರರಿದ್ದರು. ಅಸೋಸಿಯೇಷನ್ಸ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ಸನ್ನತಿ ಅಲಯನ್ಸ್ ಸಂಸ್ಥೆ ಹಾಗೂ ಸಕ್ಕರೆ ನಾಡು ಸಂಸ್ಥೆ ವತಿಯಿಂದ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮಂಡ್ಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಿಯಾಲ ಇವರ ಆಯೋಗದೊಂದಿಗೆ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಶ್ರೀರಂಗಪಟ್ಟಣ ತಾಲೂಕು ಕೊಡಿಯಾಲ ಗ್ರಾಮದಲ್ಲಿ ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಯಿತು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಜಿಲ್ಲೆ 268 ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಿಯಾಲ, ITI ಕಾಲೇಜು ಕೊಡಿಯಾಲ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮಂಡ್ಯ ವತಿಯಿಂದ ಈ ಜಾಗೃತಿ ಜಾಥಾ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಅಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ KT ಹನುಮಂತು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿಶ್ವ ತಂಬಾಕು ರಹಿತ ದಿನ ಪ್ರತಿಯೊಬ್ಬರಲ್ಲೂ ಕೂಡ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು. ಪ್ರತಿಯೊಬ್ಬರು ತಂಬಾಕಿನಿಂದ ದೂರವಿರಬೇಕು ಅಂತ ಜಾಗೃತಿ ಮೂಡಿಸಿದರು. ನಿಮಗೆ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ನಮ್ಮ ಇವರು ಮಾತಾಡ್ತಾ ಹೇಳಿದ್ರು, ವಿಶ್ವ ತಂಬಾಕು ವಿರೋಧಿ ದಿನ, ತಂಬಾಕು ರಹಿತ ದಿನ ಅಂತ ಹೇಳಿ ಕರಿತೀವಿ. ಇದು ಮೇ 31 ಮಾಡ್ತಾರೆ. ಬರೀ ಮೇ 31 ಮಾತ್ರ ತಂಬಾಕು ರಹಿತ ದಿನ ಅಲ್ಲ, ವರ್ಷದ 365 ದಿವಸ ಕೂಡ ತಂಬಾಕು ರಹಿತ ದಿನ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅಲ್ವಾ. ಬರೀ ಒಂದು ದಿವಸ ತಂಬಾಕು ಸೇವನೆ ಮಾಡದೆ ನಿಲ್ಸೋದಲ್ಲ, ವರ್ಷದ ತಂಬಾಕು ಸೇವನೆ ಮಾಡದೆ ಇರಂಗ ಆಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ನಿರಂತರವಾಗಿ ಈ ಕೆಲಸಗಳನ್ನು ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ ಮಕ್ಕಳ, ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳಿಂದ ಮನುಷ್ಯನ ಆರೋಗ್ಯದ ಮೇಲೆ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು ಮತ್ತು ಪರಿಸರಕ್ಕೆ ಆಗ್ತಾ ಇರತಕ್ಕಂಥ ಹಾನಿ, ಇದನ್ನ ಮನಗಂಡಂತ ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರತಿ ವರ್ಷ 1987 ಇಸ್ವಿನಲ್ಲಿ 87ನೇ ಇಸ್ವಿಯಿಂದ ಪ್ರತಿ ವರ್ಷ ಕೂಡ ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ 196 ರಾಷ್ಟ್ರಗಳು ಈ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡ್ತಾ ಇರುವಂತ ಕೆಲಸ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ THO ಡಾಕ್ಟರ್ ಮಂಜುನಾಥ್, ತಂಬಾಕು ನಿಯಂತ್ರಣ ಕೋಶದ ತಿಮ್ಮರಾಜು, ಅಲಯನ್ಸ್ ಸಂಸ್ಥೆಯ KS ಚಂದ್ರಶೇಖರ್, ವಂಬೇಗೌಡ, ಸನ್ಮತಿ ಅಲಯನ್ಸ್ ಸಂಸ್ಥೆಯ ವಿ ಮಹಾಲಕ್ಷ್ಮಿ, ರಶ್ಮಿ ಸೇರಿದಂತೆ ಇನ್ನಿತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಶಾಸಕ GT ದೇವೇಗೌಡರಿಂದ ಕಚೇರಿ ಉದ್ಘಾಟನೆ, ಮೈತ್ರಿ ಅಭ್ಯರ್ಥಿ ವಿವೇಕಾನಂದರನ್ನ ಗೆಲ್ಲಿಸಲು ಮನವಿ. ಗೃಹ ಸಚಿವ ಪರಮೇಶ್ವರ್ ಬಗ್ಗೆ ಲಘು ಹೇಳಿಕೆ, ಮಾಜಿ ಶಾಸಕ ರಾಜೀವ್ ವಿರುದ್ಧ ಆಕ್ರೋಶ, ಬಹಿರಂಗವಾಗಿ ಕ್ಷಮೆ ಯಾಚಿಸಲು ಆಗ್ರಹ. ಕೊಡಿಯಾಲ ಗ್ರಾಮದಲ್ಲಿ ವಿಶ್ವ ತಂಬಾಕು ರಹಿತ ದಿನ, ತಂಬಾಕು ನಿಯಂತ್ರಣದ ಬಗ್ಗೆ ಜನಜಾಗೃತಿ, ಆರೋಗ್ಯದ ಬಗ್ಗೆ ಗಮನ ಹರಿಸಲು KT ಹನುಮಂತು ಕಳಕಳಿ. ಕುಡಿಯುವ ನೀರಿನ ಟ್ಯಾಂಕುಗಳ ಸ್ವಚ್ಛತೆಯ ಬಗ್ಗೆ ಅಭಿಯಾನ, ಮಂಡ್ಯ ಜಿಲ್ಲಾ ಪಂಚಾಯತ್ ಆಯೋಜನೆ, ಕುಡಿಯಲು ಯೋಗ್ಯ ನೀರು ಒದಗಿಸಲು ಜಿಲ್ಲಾ ಪಂಚಾಯತ್ CEO ಸೂಚನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ